ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಗಳಿಗೆ ವಂದಿಸುತ್ತಾ ಈ ದಿನದ ಈ ವಿಡಿಯೋದಲ್ಲಿ ಗುರುಪೌರ್ಣಮಿಯ ಅಂಗವಾಗಿ ಮತ್ತು ವ್ಯಾಸ ಪೌರ್ಣಮಿಯ ಅಂದರೆ ಗುರುಪೌರ್ಣಮಿ ಅಂದರೆ ಇನ್ನೊಂದು ಹೆಸರು ವ್ಯಾಸಪೌರ್ಣಮಿ ಅಂತಲೂ ಕರೀತಾರೆ. ಈ ವ್ಯಾಸ ಪೌರ್ಣಮಿ, ಈ ಗುರುಪೌರ್ಣಮಿಯ ಮಹತ್ವವನ್ನು ನಾವಿವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಹಿಂದೂ ಸನಾತನ ಸಂಪ್ರದಾಯದ ಪ್ರಕಾರ ಹಿಂದೂ ಧರ್ಮಗಳ ಕೆಲವು ಹಬ್ಬಗಳು, ಹರಿದಿನಗಳು ಇವನ್ನೆಲ್ಲ ಹೇಳುವಂತಹ ವಿಚಾರದಲ್ಲಿ ಇದೀಗ ನಾವು ಇತ್ತೀಚೆಗೆ ಸುಮಾರು ಒಂದು ವಿಡಿಯೋಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ಆಷಾಢ ಮಾಸದಲ್ಲಿ ಮೊದಲನೇ ಹಬ್ಬ ಅಂತ ಹೇಳಿದ್ರೆ ಅದು ಏಕಾದಶಿ ಹಬ್ಬ ಅಂತ ಹೇಳಿ ಕರಿತೇವೆ. ಹರಿದಿನವನ್ನು ಮಾಡುವಂತಹ, ಉಪವಾಸವಿದ್ದು ಹರಿದಿನ ಮಾಡುವಂತಹ ಆ ವ್ರತವನ್ನು ಆಷಾಢ ಶುದ್ಧ ಏಕಾದಶಿಯ ದಿನದಿಂದ ನಮ್ಮ ಹಿಂದೂ ಸನಾತನ ಧರ್ಮದ ಹಬ್ಬಗಳು ಪ್ರಾರಂಭ ಆಗುತ್ತೆ. ಅದಾದ ನಂತರ ಬರುವಂಥದ್ದೇ ಈ ಗುರುಪೌರ್ಣಮಿ ಎನ್ನುವಂಥದ್ದು. ಇಂತಹ ಗುರುಪೌರ್ಣಮಿಯ ವಿಶೇಷ ಮತ್ತು ಇಂತಹ ಗುರುಪೌರ್ಣಮಿಯ ಮಹತ್ವ, ಈ ಗುರುಪೌರ್ಣಮಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಮತ್ತು ಗುರುಗಳಿಗೆ ಯಾವ ರೀತಿ ನಾವು ಕೃತಜ್ಞತಾ ಭಾವದಿಂದ ಅವರನ್ನು ಕಾಣಬೇಕು, ಇವೆಲ್ಲವನ್ನು ಕೂಡ ನಾವಿವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಗುರು ನೋಡಿ, ಗು ಎಂದರೆ ಅಂಧಕಾರ, ರು ಎಂದರೆ ಕಳೆಯುವುದು. ಅಂದರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅಂಧಕಾರಗಳನ್ನು ದೂರ ಮಾಡುವಂಥವರು ಗುರುಗಳು. ಅಂತಹ ಗುರುಗಳ ಅನುಗ್ರಹವನ್ನು ಪಡೆಯಬೇಕಾದರೆ ವಿಶೇಷವಾದಂಥ ದಿನ ಈ ಗುರುಪೌರ್ಣಮಿ. ಇಂತಹ ಗುರುಪೌರ್ಣಮಿಯಲ್ಲಿ ನಾವು ನಮ್ಮ ಏಳಿಗೆಗೆ ಸಹಾಯರಾದವರು ನೋಡಿ, ನಮಗೆ ಯಾರು ಗುರು ಹಿರಿಯರು ಬುದ್ಧಿ ಹೇಳಿಕೊಟ್ಟಿರ್ತಾರೆ, ಜ್ಞಾನವನ್ನು ನೀಡಿರ್ತಾರೆ, ಜೀವನದ ಮಾರ್ಗದರ್ಶನವನ್ನು ಮಾಡಿರ್ತಾರೆ, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಸರಿ ಯಾವುದು, ತಪ್ಪು ಯಾವುದು, ಇವೆಲ್ಲವನ್ನ ನಮಗೆ ಯಾರು ಹೇಳ್ಕೊಡ್ತಾರೆ ಅವರನ್ನ ಸ್ಮರಿಸುವಂತಹ ದಿನ. ನಮ್ಮ ಜೀವನದ ಮಾರ್ಗದರ್ಶನವನ್ನು ಯಾರು ಮಾಡಿದ್ದಾರೆ ಅಂತಹ ಗುರುಗಳನ್ನು ನೆನೆಯುವಂತಹ ದಿನ ಈ ಗುರುಪೌರ್ಣಮಿ. ಮತ್ತು ನಮ್ಮ ಗುರುಗಳನ್ನು ಗೌರವಿಸುವ ದಿನ ಗುರುಪೌರ್ಣಮಿ. ಗುರುಗಳಿಗೆ ವಂದನೆಯನ್ನು ಸಲ್ಲಿಸುವಂತಹ ದಿನ ಗುರುಪೌರ್ಣಮಿ. ಗುರುಗಳಿಗೆ ಕೃತಜ್ಞತೆ, ಗೌರವ ಸಲ್ಲಿಸುವಂತಹ ದಿನ, ಪವಿತ್ರವಾದಂಥ ದಿನ ಯಾವುದು ಅಂತಂದ್ರೆ ಅದು ಗುರುಪೌರ್ಣಮಿ. ಪ್ರತಿಯೊಬ್ಬರ ಹಿಂದೆ ಗುರುವಿನ ಶ್ರಮ ಇದೆ. ನಾವು ಸಣ್ಣವರಿದ್ದಾಗ ಮೊದಲನೇ ಗುರು ನಮ್ಗೆ ಯಾರು ಅಂತಂದ್ರೆ ಅದು ತಾಯಿ. ವರ್ಣವನ್ನ ಕಲಿಸಿದಂಥವ್ರು ಯಾರು ಅಂತಂದ್ರೆ ಅದು ಗುರುಗಳು. ಒಂದು ವರ್ಣ ಅಂತಂದ್ರೆ ಒಂದು ಅಕ್ಷರವನ್ನ ಹೇಳ್ಕೊಟ್ಟಂತವರು ಕೂಡ ನಮಗೆ ಗುರು ಎಂದೇ ಭಾವಿಸಬೇಕು. ಮೊದಲನೇ ಗುರು, ಮೊದಲನೇ ಪಾಠಶಾಲೆ ನಮ್ಮ ಮನೆ, ಮೊದಲನೇ ಗುರು ನಮ್ಮ ತಾಯಿ. ಆ ತಾಯಿಯನ್ನು ಕೂಡ ಗೌರವದಿಂದ ಕಾಣುವಂತಹ ದಿನ, ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ದಿನ ಇದು ಗುರುಪೌರ್ಣಮಿ. ಮೊದಲ ಗುರು ತಾಯಿನೇ. ಆ ತಾಯಿಗೆ ವಂದನೆಯನ್ನು ಸಲ್ಲಿಸುವಂತಹ ದಿನವು ಈ ಗುರುಪೌರ್ಣಮಿ. ಪ್ರತಿಯೊಬ್ಬರ ಹಿಂದೆ ಗುರುವಿನ ಶ್ರಮ ಇರುತ್ತೆ. ಅಕ್ಷರ ಕಲಿಸಿದವರು, ಜೀವನ ಪಾಠ ಹೇಳಿದವರು, ಹೀಗೆ ಪ್ರತಿಯೊಬ್ಬರು ಜೀವನ ಸಾಧನೆಯಲ್ಲಿ ಗುರುವಿನ ಪಾತ್ರ ಅತಿ ಮುಖ್ಯವಾದದ್ದು. ಇಂತಹ ಗುರುಗಳನ್ನು ಸ್ಮರಿಸುವಂತಹ ದಿನ ಈ ಗುರುಪೌರ್ಣಮಿ. ಈ ಗುರುಪೌರ್ಣಮಿಯಲ್ಲಿ ವಿಶೇಷವಾಗಿ ನಾವು ವ್ಯಾಸ ಪೌರ್ಣಮಿ ಅಂತೇಳಿ ಕರಿತೀವಿ. ಏನು ಈ ವ್ಯಾಸ ಪೌರ್ಣಮಿ ಅಂತಂದರೆ ನೋಡಿ, ನಮ್ಮ ಹಿಂದೂ ಸನಾತನ ಧರ್ಮದ ಮುಖ್ಯ ಗ್ರಂಥಗಳಾದಂಥ ಮಹಾಭಾರತ, ಆ ಮಹಾಭಾರತವನ್ನು ರಚನೆ ಮಾಡಿರ್ತಕ್ಕಂಥ ವ್ಯಾಸರು, ಅವರನ್ನು ವೇದವ್ಯಾಸರು ಅಂತ ಕರೀತಾರೆ. ಅಂತಹ ವೇದವ್ಯಾಸರು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿರುವಂತಹ ಮುಖ್ಯ ಗ್ರಂಥವಾಗಿರ್ತಕ್ಕಂಥ ಮಹಾಭಾರತ, ಆ ಮಹಾಭಾರತವನ್ನು ರಚನೆ ಮಾಡಿರ್ತಕ್ಕಂಥವರೇ ವ್ಯಾಸರು. ಅಂತಹ ವ್ಯಾಸರು ಹುಟ್ಟಿದ ದಿನ ಈ ಗುರುಪೌರ್ಣಮಿಯ ದಿವಸ. ಆ ವ್ಯಾಸರು ಹುಟ್ಟಿದ ದಿನ ನೋಡಿ ಆಷಾಢ ಶುದ್ಧ ಪೌರ್ಣಮಿ. ಆ ಪೌರ್ಣಮಿಯ ದಿವಸ ವ್ಯಾಸರು ಹುಟ್ಟುತ್ತಾರೆ. ಆ ವ್ಯಾಸರು 4 ವೇದಗಳನ್ನು ವಿಭಾಗಗಳನ್ನಾಗಿ ಮಾಡ್ತಾರೆ. 4 ವೇದಗಳು ನೋಡಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತೇಳಿ 4 ವೇದಗಳನ್ನು ವಿಭಾಗಗಳನ್ನಾಗಿ ಮಾಡ್ತಾರೆ. ನಂತರ 18 ಪುರಾಣಗಳನ್ನು, ನಂತರ ಭಾಗವತ, ಮಹಾಭಾರತ ಇಂಥ ಕೃತಿಗಳನ್ನು ಎಲ್ಲವನ್ನು ಬರೆದು ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಕೊಡ್ತಾರೆ. ಆ ವ್ಯಾಸರು ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಅತ್ಯಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನೀವು ಯಾವ ರೀತಿ ಬಾಳಬೇಕು, ಯಾವ ರೀತಿ ಇರಬೇಕು, ಯಾವುದನ್ನು ಕಲಿಬೇಕು, ಯಾವುದನ್ನು ಮಾಡಬೇಕು, ಇವನ್ನೆಲ್ಲವನ್ನು ಕೂಡ ವೇದಗಳಲ್ಲಿ ನಮಗೆ
ತಿಳಿಸಿಕೊಟ್ಟಿದ್ದಾರೆ, 18 ಪುರಾಣಗಳ ರೂಪದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಇವೆಲ್ಲವನ್ನ ತಿಳಿಸಿಕೊಟ್ಟಂತ ಪ್ರಥಮ ಗುರುಗಳಿಗೆ ವಂದನೆಯನ್ನು ಸಲ್ಲಿಸುವಂಥದ್ದು. ಅದಕ್ಕೆ ಅವರ ಜನ್ಮದಿನವಾಗಿರ್ತಕ್ಕಂಥ ಆಷಾಢ ಶುದ್ಧ ಪೌರ್ಣಮಿಯ ದಿವಸ ಅದಕ್ಕೆ ವ್ಯಾಸ ಪೌರ್ಣಮಿ ಅಂತೇಳಿ ಆಚರಣೆ ಮಾಡೋದ್ರಿಂದ ಅವರಿಗೆ ನಾವು ವಂದನೆಯನ್ನ ಸಲ್ಲಿಸಿದಂತಾಗತ್ತೆ. ನೋಡಿ, ಗುರುಪೌರ್ಣಮಿಯ ದಿವಸ ಇನ್ನೂ ಒಂದು ವಿಶೇಷ ಇದೆ. ಗುರುಪೌರ್ಣಮಿಯ ದಿವಸ ಭಗವಾನ್ ಗೌತಮ ಬುದ್ಧರು ತಮ್ಮ 5 ಜನ ಶಿಷ್ಯರನ್ನ ಜೊತೆಗೆ ಮೊದಲ ಭಾಷಣವನ್ನ ಮಾಡಿದಂತಹ ದಿನ. ನೋಡಿ, ಗುರುಪೌರ್ಣಮಿಗೆ ವಿಶೇಷವಾದಂತಹ ಸ್ಥಾನ ಇದೆ, ಗುರುಪೌರ್ಣಮಿಗೆ ವಿಶೇಷವಾದಂತಹ ಮಹತ್ವ ಇದೆ. ನಾವು ಗುರುಪೌರ್ಣಮಿಯನ್ನು ಆಚರಿಸಬೇಕಾದ ಪೂಜೆಗಳು ಅಥವಾ ವ್ರತಗಳು, ಆಚರಣೆಯ ಮಹತ್ವ ಯಾವುದು ಅಂತ ಹೇಳಿ ನಾವು ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ನಮಗೆ ಯಾರು ವಿದ್ಯೆ ಕಲಿಸ್ತಾರೆ ಗುರುಗಳಿಗೆ ವಂದನೆ ಮತ್ತು ಗೌರವ ಸಮರ್ಪಣೆ. ಎರಡನೇದು, ಗುರುಗಳಿಗೆ ಅಗತ್ಯವಾದ ವಸ್ತುಗಳನ್ನ, ಹಣ್ಣಾಗಲಿ, ಗುರುದಕ್ಷಿಣೆಯಾಗಲಿ, ಗುರುಗಳಿಗೆ ಸ್ಮರಣಾ ಕಾಣಿಕೆಯನ್ನಾಗಲಿ ಇದನ್ನ ನೀಡುವಂತಹ ದಿನ. ಈ ದಿನ ನಿಮ್ಮ ಮೊದಲ ಗುರುವಾದ ತಾಯಿಗೆ ವಂದನೆಯನ್ನು ಸಲ್ಲಿಸಿ ಮಾತೃವಂದನೆಯನ್ನು ಮಾಡುವಂತಹ ದಿನ. ನಂತರ ನಿಮ್ಮ ತಂದೆಗೂ ಕೂಡ ನೀವು ನಮಸ್ಕಾರವನ್ನು ಮಾಡಿ. ನೋಡಿ, ನಿಮ್ಮ ಏಳಿಗೆಯನ್ನು ಬಯಸುವವರು ಯಾರಿರ್ತಾರೆ ಅವರಿಗೂ ಕೂಡ ನೀವು ಸ್ಮರಿಸಿಕೊಳ್ಳಿ. ನಂತರ ಗುರು ಬಂಧುಗಳಿಗೆ, ನಿಮ್ಗೆ ಯಾರಾದರೂ ಗುರು ಬಂಧುಗಳಿದ್ರೆ ಅಥವಾ ಗುರುಗಳಿದ್ರೆ ಹೋಗಿ ನಿಮ್ಮ ಕೈಲಾದ ಮಟ್ಟಿಗೆ ಅವರಿಗೆ ಸಹಾಯವನ್ನು ಮಾಡಿ. ನಂತರ ಗುರುಗಳಿಗೆ ವಿಶೇಷವಾಗಿ ನಿಮ್ಮ ಜೊತೆಯಲ್ಲಿ ಗುರುಗಳಿದ್ರೆ ಅವರ ಪಾದ ಪೂಜೆಯನ್ನು ಮಾಡಿ, ಸೇವೆಯನ್ನು ಮಾಡಿ. ಅಥವಾ ಆ ಗುರುಗಳು ಏನಾದರೂ ನಿಮ್ಮ ವಿದ್ಯೆ ಕಲಿಸಿದಂಥ ಗುರುಗಳು ದೈವಾಧೀನರಾಗಿದ್ರೆ ಅವರ ಹೆಸರಲ್ಲಿ ಅನ್ನದಾನವನ್ನ ಮಾಡಿ ಗುರುಗಳ ಅನುಗ್ರಹವನ್ನು ಪಡೆಯಿರಿ. ಈ ಗುರುಪೌರ್ಣಮಿಯ ದಿವಸ ನಾವು ಏನು ಆಚರಣೆ ಮಾಡಬೇಕು ಅಥವಾ ಯಾವ ರೀತಿ ನಮ್ಮ ಆಚರಣೆಯನ್ನು ಇಟ್ಕೊಳ್ಬೇಕು ಅನ್ನೋದಾದ್ರೆ, ನೋಡಿ, ಮೊದಲನೇದಾಗಿ ಬೆಳಗ್ಗಿನ ಜಾವನೆ ಎದ್ದು ಯೋಗ, ತಪಸ್ಸು ಅಥವಾ ಧ್ಯಾನ ಇವುಗಳಿಂದ ಆ ದಿನವನ್ನು ಪ್ರಾರಂಭ ಮಾಡಿ, ನಿತ್ಯ ಸ್ನಾನ ಮತ್ತು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ದೇವತಾರಾಧನೆಯನ್ನು ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ ಇವನ್ನೆಲ್ಲವನ್ನು ಮುಗಿಸ್ಕೊಂಡು ನಮ್ಮ ಮೊದಲ ಗುರುವಾಗಿರ್ತಕ್ಕಂಥ ತಾಯಿಗೆ ವಂದನೆಯನ್ನು ಸಲ್ಲಿಸಿ, ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ. ನಂತರ ತಂದೆಗೆ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ. ನಂತರ ನಿಮ್ಮ ಗುರುಗಳು ಯಾರ ಹತ್ರ ನಿಮಗೆ ಗುರುಗಳಿದ್ದಾರೆ ಆ ಗುರುಗಳ ಹತ್ರ ಹೋಗಿ, ನಿಮ್ಗೆ ವಿದ್ಯೆ ಕಲಿಸಿದಂಥ ಗುರುಗಳ ಹತ್ರ ಹೋಗಿ ಅವರ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ. ನಂತರ ಯಾರು ಕುಲ ಗುರುಗಳಿದ್ದಾರೆ, ದೈವಜ್ಞರಿದ್ದಾರೆ ಅವರ ಹತ್ರ ಹೋಗಿ ನಿಮಗೆ ಬೇಕಾದಂಥ ವಿಷಯಗಳನ್ನ ನೀವು ಯಾವಾಗಲೂ ಯಾರ ಹತ್ರ ಹೋಗಿ ಚರ್ಚೆ ಮಾಡ್ತೀರಿ, ಗುರು ಅಂತ ಹೇಳಿ ಯಾರನ್ನ ನೀವು ಭಾವನೆ ಇಟ್ಕೊಂಡಿದ್ದೀರಿ ಅವರಿಗೆ ಹೋಗಿ ಇವತ್ತು ಗುರುಪೌರ್ಣಮಿಯ ಶುಭಾಶಯಗಳನ್ನು ಅವರಿಗೆ ತಿಳಿಸಿ ಅವರ ಕಾಲಿಗೆ ನಮಸ್ಕಾರವನ್ನು ಮಾಡಿ ವಂದನೆ ಮಾಡ್ಕೊಂಡು ಬನ್ನಿ. ಆ ವಂದನೆ ಸಲ್ಲಿಸಿ ಆ ಕೃತಜ್ಞತಾ ಭಾವದಿಂದ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಿ. ಹೀಗೆ ನಂತರ ಆ ದಿನದಲ್ಲಿ ಏನು ಗುರುಪೌರ್ಣಮಿ ದಿವಸ ಇದೆ ಅವತ್ತು ಹಿಂದೂ ಮಹಾಗ್ರಂಥವಾದಂಥ ರಾಮಾಯಣ, ಮಹಾಭಾರತ, ಭಾಗವತ ಇವುಗಳನ್ನ ಪ್ರವಚನವನ್ನ ಮಾಡುವ ಜಾಗಗಳಿದ್ರೆ ಅಲ್ಲಿಗೆ ಹೋಗಿ ಪ್ರವಚನವನ್ನ ಕೇಳಿ. ನಂತರ ನಿಮಗೆ ಏನಾದರೂ ಅರ್ಜುನ ಕೃಷ್ಣರ ಸಂವಾದವಾಗಿರ್ತಕ್ಕಂಥ ಭಗವದ್ಗೀತೆಯನ್ನ ನೀವು ಕೂಡ ಪಾರಾಯಣವನ್ನು ಮಾಡಬಹುದು. ಅಂತಹ ಉತ್ತಮವಾದಂಥ ದಿನ. ನೋಡಿ, ಕೃಷ್ಣ ಅರ್ಜುನನಿಗೆ 18 ಅಧ್ಯಾಯಗಳುಳ್ಳಂತಹ ಭಗವದ್ಗೀತೆಯನ್ನ ಬೋಧನೆಯನ್ನ ಮಾಡ್ತಾನೆ, ಪ್ರವಚನವನ್ನ ಮಾಡ್ತಾನೆ. ಅಂತಹ ಭಗವದ್ಗೀತೆಯನ್ನ ನೀವು ಮನೆಯಲ್ಲಿ ನಾಳೆ ದಿವಸ, ಯಾವುದು ಗುರುಪೌರ್ಣಮಿಯ ದಿವಸ ನೀವು ಆ ಕಾರ್ಯಕ್ರಮವನ್ನ ನಿಮ್ಮ ಮನೆಯಲ್ಲಿ ಮಾಡಿದ್ದೆ ಆದರೆ, ಪ್ರವಚನವನ್ನ ನೀವು ಯಾರನ್ನಾದ್ರೂ ಕರ್ಕೊಂಡು ಬಂದಾದ್ರೂ ಗುರುಗಳ ಕೈಯಲ್ಲಾದ್ರೂ ಆ ಭಗವದ್ಗೀತೆಯನ್ನ ಪ್ರವಚನ ಮಾಡಿಸ್ಬೋದು. ಅಥವಾ ನಿಮಗೆ ಭಗವದ್ಗೀತೆ ಗೊತ್ತಿದೆ ಅನ್ನೋದಾದ್ರೆ ಇಂತಹ ದಿವಸಗಳಲ್ಲಿ ಗುರುಪೌರ್ಣಮಿಯ ದಿವಸದಲ್ಲಿ ಆ ವಿಶೇಷವಾದಂಥ ಪುಣ್ಯ ಫಲವನ್ನು ಕೊಡ್ತಕ್ಕಂಥ ಇಹಪರ ಮೋಕ್ಷದಾಯಕವಾಗಿರುವಂತಹ ಈ ಭಗವದ್ಗೀತೆಯನ್ನ ನೀವು ಕೂಡ ಪಾರಾಯಣ ಮಾಡೋದ್ರಲ್ಲಿ ತುಂಬ ವಿಶೇಷವಾದಂತಹ ಫಲಗಳನ್ನ ನೀವು ಅನುಭವಿಸಬಹುದು ಮತ್ತು ಈ ಫಲಗಳು ನಿಮಗೆ ಸಿಗತ್ತೆ. ನಂತರ ಇವೆಲ್ಲವನ್ನ ಮಾಡುವುದರಿಂದ ಇದು ಗುರುಪೌರ್ಣಮಿಯ ಗುರುಗಳ ಸ್ಮರಣೆ ಮಾಡುವ ಮತ್ತು ನಿಮ್ಮ ಗುರುಗಳಿಗೆ ವಂದನೆಯನ್ನ ಸಲ್ಲಿಸುವಂತಹ ಕೆಲವು ಮಾರ್ಗಗಳು. ಹೀಗೆ ಗುರುಪೌರ್ಣಮಿಯ ದಿವಸ ನಾವು ಯಾವ ಮಂತ್ರವನ್ನ ಪಠಿಸಬೇಕು? ನಮಗೆ ಸ್ವಾಮಿ, ನಮಗೆ ಭಗವದ್ಗೀತೆ ಬರೋದಿಲ್ಲ, ನಮ್ಗೆ ಓದಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ, ನಮ್ಗೇನೂ ತಿಳಿದೇ ಇದ್ದವರು ನಮ್ಗೆಲ್ಲ ಏನ್ ಮಾಡ್ಬೇಕು ನಾವು? ಹಾಗಾದ್ರೆ ನೋಡಿ, ಓಂ ಗುರುವೇ ನಮಃ, ಇನ್ಯಾವ ಮಂತ್ರವೂ ಬೇಕಿಲ್ಲ. ನಮ್ಗೇನೂ ಬಾಯಿ ತಿರುಗೋದಿಲ್ಲ ಅಂತಂದ್ರು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡುವಂತಹ ಮಂತ್ರ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಇದು ಒಂದೇ, ಓಂ ಗುರುವೇ ನಮಃ. ನೋಡಿ, ಓಂ ಗುರುವೇ ನಮಃ
ಇದು ಬಂದವರು ಇದನ್ನು ಹೇಳಿ, ಇಲ್ಲ ಅಂತಂದ್ರೆ ಮೊದಲನೇ ಸ್ತೋತ್ರವಾಗಿರ್ತಕ್ಕಂಥ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ, ಈ ಸ್ತೋತ್ರವನ್ನ ಈ ಮಂತ್ರವನ್ನ ಕೂಡ ಪಠನೆ ಮಾಡೋದ್ರಿಂದ ಗುರುಗಳ ಅನುಗ್ರಹ ನಿಮಗೆ ಸಿಗತ್ತೆ. ಗುರುಪೌರ್ಣಮಿಯ ದಿನ ಮಾಡಬಾರದ ಕೆಲಸಗಳು ಯಾವ್ಯಾವುದು ಅಂತ ಹೇಳ್ತಾರೆ ನೋಡಿ. ಮೊದಲು ಗುರುಪೌರ್ಣಮಿಯ ದಿವಸ ನಾವು ಏನು ಮಾಡಬಾರದು, ಅಥವಾ ಏನಾದರೂ ಮಾಡಿದ್ರೆ ನಮ್ಗೆ ಯಾವ ರೀತಿಯಾದಂಥ ಕರ್ಮಗಳಿಗೆ ನಾವು ಗುರಿಯಾಗ್ತೀವಿ ಅಥವಾ ಪ್ರಾರಬ್ಧಗಳಿಗೆ ಗುರಿಯಾಗ್ತೀವಿ ನೋಡಿ. ನಾವು ಅಗೌರವವನ್ನು ತೋರುವಂಥದ್ದು, ಯಾರಾದರೂ ಎಲ್ಲಾದರೂ ಗುರುಗಳ ಪೂಜೆ ಮಾಡ್ತಾ ಇದ್ರೆ ನಾವು ಆ ಕಡೆ ಅಲಕ್ಷ್ಯ ಮಾಡುವಂಥದ್ದು, ಮತ್ತೆ ಅಗೌರವವನ್ನು ತೋರುವಂಥದ್ದು, ಇವನ್ನ ನಾವು ಮಾಡಬಾರ್ದು. ನಂತರ ಸೋಮಾರಿತನದಿಂದ ಎದ್ದೊಳ್ಬೇಕು ನಾವು. ಫಸ್ಟು ಗುರುಪೌರ್ಣಮಿಯ ದಿವಸ ಗುರುಗಳು ರೂಪದಲ್ಲಿ ಸೂರ್ಯ ಬಂದು ನಿಮ್ಮನ್ನು ಎಬ್ಬಿಸ್ತಾನೆ, ನಾನು ಎದ್ದಿದ್ದೀನಿ ನೀನು ಎದ್ದೋಳು ಅಂತ ಹೇಳ್ತಾನೆ. ಅಂತಹ ಸಮಯಕ್ಕೆ ಸೂರ್ಯೋದಯಕ್ಕೆ ಮುಂಚೆನೆ ನಮ್ಮ ಸೋಮಾರಿತನವನ್ನು ಬಿಟ್ಟು ನಾವು ಎದ್ದು ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಡ್ಬೇಕು. ನಂತರ ಹೇಳ್ತಾರೆ ಟೀಕೆ ಮಾಡಬಾರದು, ಯಾರನ್ನೂ ಕುರಿತು ನಾವು ಟೀಕೆ ಮಾಡಬಾರದು. ಯಾರನ್ನೂ ಕುರಿತು ಇವರು ಹಿಂಗೆ ಮಾಡ್ತಾರೆ, ಅವ್ರು ಹಂಗೆ ಮಾಡ್ತಾರೆ, ಅವ್ರ ಕರ್ಮವನ್ನು ನೀವು ಯಾಕೆ ತಗೊಳ್ತೀರಾ, ಅವರ ಪ್ರಾರಬ್ಧವನ್ನು ನೀವೇ ಯಾಕೆ ತಗೊಳ್ತೀರಾ. ಅದಕ್ಕೆ ಹೇಳ್ತಾರೆ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ. ಅದಕ್ಕೆ ನಾವು ಇನ್ನೊಬ್ಬರನ್ನ ಟೀಕೆ ಮಾಡಬಾರದು. ಮತ್ತು ನಕಾರಾತ್ಮಕವಾಗಿ ನೋಡಿ ಗುರುಪೌರ್ಣಮಿಯ ದಿವಸ ಮಾತಾಡಬಾರ್ದು. ಯಾವಾಗಲೂ ನಾವು ಪಾಸಿಟಿವ್ ಆಗಿರಬೇಕು, ಸಕಾರಾತ್ಮಕವಾಗಿ ನಾವಿರಬೇಕು. ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಸಕಾರಾತ್ಮಕವಾಗಿ ನಮ್ಮ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಇಲ್ಲದಿದ್ದರೆ ಯಾವಾಗಲೂ ನಮ್ಮ ಯೋಚನೆಗಳು ನೆಗೆಟಿವ್ ಯೋಚನೆಗಳನ್ನೇ ನೀವು ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ನಾವು ಹೋಗೋಕ್ ಮುಂಚೆನೆ ಈ ಕೆಲಸ ಮಾಡೋದಕ್ಕೆ ಮುಂಚೆನೆ ಇದು ಕೆಲಸ ಆಗಲ್ಲ, ಇದು ಹೋಗ್ತಾ ಇರೋ ಕೆಲಸ ಆಗಲ್ಲ, ನಾವು ಮಾಡ್ತಾ ಇರೋ ಕೆಲಸ ಆಗಲ್ಲ, ನಾವು ಏನು ಮಾಡಿದ್ರೂ ಕೈಯಲ್ಲಿ ಆಗಲ್ಲ, ಈ ರೀತಿಯಾದಂಥ ಭಾವನೆಗಳಿಂದ ಹೊರಗಡೆ ಬನ್ನಿ. ಗುರು ಎನ್ನುವಂತಹ ಶಬ್ದ, ಗುರುಗಳು ದೊರೆತಿದ್ದಾರೆ ನಿಮಗೆ ಅನ್ನೋದೇ ಒಂದು ದೊಡ್ಡ ಅನುಗ್ರಹ. ಇಂತಹ ಗುರುಗಳು ನಿಮಗೆ ಸಿಕ್ಕಿದ್ರೆ, ನಿಮ್ಮ ಜೊತೆಯಲ್ಲಿ ಯಾರಾದರೂ ಗುರುಗಳಿದ್ರೆ ಆ ಗುರುಗಳನ್ನ ಜೊತೆಗೆ ಮಾರ್ಗದರ್ಶನವನ್ನ ತೆಗೆದುಕೊಳ್ಳಿ. ನಾವು ಯಾವ ರೀತಿ ಇರಬೇಕು, ನಾವು ಯಾವ ರೀತಿ ನಾವು ಸಂಘವನ್ನ ಬೆಳೆಸ್ಕೊಳ್ಬೇಕು, ನಮ್ಮ ಒಳ್ಳೆಯ ನಮ್ಮ ವ್ಯಕ್ತಿತ್ವವನ್ನ ಹೇಗೆ ರೂಪಿಸ್ಕೊಳ್ಬೇಕು, ನಮ್ಮ ನಡತೆಯನ್ನ ಯಾವ ರೀತಿ ಇಟ್ಕೊಳ್ಬೇಕು, ನಮ್ಮ ಸಂಘದಲ್ಲಿ ನಾವು ಬಾಳ್ಬೇಕಾದ್ರೆ ಉತ್ತಮವಾದಂಥ ಸಮಾಜದಲ್ಲಿ ನಾವು ಬದುಕಬೇಕಾದ್ರೆ ನಮ್ಮ ನಡವಳಿಕೆ ನಮ್ಮ ನಡತೆ ಹೇಗೆ ಇಟ್ಕೊಳ್ಬೇಕು, ಇವೆಲ್ಲವನ್ನ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಗುರುಗಳು. ಅಂತಹ ಗುರುಗಳಲ್ಲಿ ನೀವು ಯಾವಾಗಲೂ ಅವ್ರ ಜೊತೆಯಲ್ಲಿ ಇದ್ದು ಆ ಗುರುಗಳ ಪ್ರಬೋಧೆಯನ್ನು ನೀವು ತೆಗೆದುಕೊಂಡಾಗ ನಿಮ್ಮ ಜೀವನ ಸಕಾರಾತ್ಮಕವಾಗಿ ನಡೆಯುತ್ತೆ. ಇಲ್ಲದಿದ್ದರೆ ನೀವು ಯೋಚನೆ ಮಾಡುವಂತಹ ದಾರಿ ನಿಮ್ಮನ್ನ ತಪ್ಪು ದಾರಿಗೆ ತಳ್ಳುವಂತೆ ಮಾಡುತ್ತೆ. ಹಾಗಾಗಿ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಸಕಾರಾತ್ಮಕವಾಗಿ ಯೋಚನೆ ಮಾಡಿ, ಆಗ ನಿಮಗೆ ಒಳ್ಳೆಯದನ್ನ ಕಾಣಲಿಕ್ಕೆ ಶುರುವಾಗುತ್ತೆ. ಗುರುಪೌರ್ಣಮಿಯ ಬಗ್ಗೆ ತಿಳ್ಕೊಂಡ್ವಿ. ಗುರುಪೌರ್ಣಮಿ ಆಚರಣೆ ಯಾವ ರೀತಿ ಮಾಡಬೇಕು, ಅಥವಾ ಗುರುಪೌರ್ಣಮಿಯ ದಿನ ಯಾವ ರೀತಿ ನಾವು ಇರಬೇಕು, ಅಥವಾ ಗುರುಪೌರ್ಣಮಿಯ ದಿವಸದಲ್ಲಿ ನಾವು ಯಾವುದನ್ನು ಮಾಡಬಾರ್ದು ಅಥವಾ ಯಾವುದನ್ನು ಮಾಡಬೇಕು, ಇವೆಲ್ಲವನ್ನು ನಾವು ಸವಿಸ್ತಾರವಾಗಿ ತಿಳ್ಕೊಂಡ್ವಿ. ಈ ವಿಡಿಯೋವನ್ನು ಎಲ್ಲ ಕಡೆ ಹೆಚ್ಚಿನ ಮಟ್ಟಿಗೆ ಶೇರ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ವಿಡಿಯೋಗಳನ್ನು ನಾನು ನಿಮಗೆ ಕೊಡುವಲ್ಲಿ ಯಶಸ್ವಿಯಾಗುತ್ತೆ. ಮತ್ತು ಇಂತಹ ಪ್ರಯತ್ನಕ್ಕೆ ನಾವು ಕೂಡ ನಮ್ಮ ಹಿಂದೂ ಸನಾತನ ಧರ್ಮದ ಕೆಲವು ಹಬ್ಬಗಳು, ಏನೇನು ಹಬ್ಬಗಳಿದೆ ಎಲ್ಲ ಹಬ್ಬಗಳ ಕುರಿತು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಬರ್ತೇನೆ. ನೀವು ನಿಮ್ಮ ಮನೆಯಲ್ಲಿ ಸರಳವಾಗಿ ಆಚರಣೆ ಮಾಡುವಂತಹ ಸುಲಭ ಉಪಾಯಗಳನ್ನು ಹೇಳುವಂತಹ ಮತ್ತು ಸುಲಭವಾಗಿ ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಕ್ರಿಯೆಗಳನ್ನು, ಕರ್ಮಗಳನ್ನು ಯಾವ ರೀತಿ ನಾವು ಮಾಡಬೇಕು, ಯಾವ ರೀತಿ ನಾವು ಸುಲಭವಾಗಿ ಹಬ್ಬಗಳನ್ನು, ವ್ರತಗಳನ್ನು, ವಿಧಿವಿಧಾನಗಳನ್ನು ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ.